ಇನ್ನು ನೆಕ್ಸ್ಟ್ ರಾಶಿ ಕುಂಭರಾಶಿಗೆ ಬರೋದಾದ್ರೆ ಕುಂಭರಾಶಿಯವರಿಗೆ 12ನೇ ಮನೆಯಲ್ಲಿ ಸಂಚಾರ ಲಾಸಸ್ನ ತೋರಿಸುವಂಥ ಮನೆ ಇದು. ಸೊ ಅನ್ವಾಂಟೆಡ್ ಲಾಸ್ಗಳಾಗಬಹುದು. ಸೊ ಹಾಗಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ಸ್ನ ಮಾಡಿ. ಆದರೆ ಈ ಫಾರಿನ್ ಉದ್ಯೋಗ ಎಲ್ಲಿ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ರೆ ಈ 1 ತಿಂಗಳಲ್ಲಿ ಆ ಪ್ರೋಸೆಸ್ನ ಮುಂದುವರಿಸಿ. ನಿಮಗೆ ಫಾರಿನ್ ಜಾಬ್ ಆಪರ್ಚುನಿಟಿಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಫಾರಿನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತಿದ್ದೀವಿ, ಎಲ್ಲೋ ವಿದೇಶಕ್ಕೆ ಹೋಗಬೇಕು ಅಂತಿದ್ದೀವಿ, ವಿದೇಶದಿಂದ ಹಣ ಬರುತ್ತೆ ಅಂದರೆ ಬರುತ್ತೆ ನೋಡಿ ಈ ಸಮಯದಲ್ಲಿ. ಸೊ ಈ ಥರದ ಅವಕಾಶಗಳು ಪೂರ್ತಿ ನೆಗೆಟಿವ್ ಅಲ್ಲ, ಬಟ್ ಹಣ ವಿದೇಶದಿಂದ ಬರುತ್ತೆ, ವಿದೇಶಕ್ಕೆ ಹೋಗ್ತಿದ್ದೀವಿ ಅಂದರೆ ಈ ಸಮಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರು ಸಹ ನಾನು ಮೊದಲೇ ಹೇಳಿದಾಗೆ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಸೂರ್ಯನಾರಾಯಣನಿಂದ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಿರೋದ್ರಿಂದ ಸೂರ್ಯ ಗ್ರಹದ ದೋಷ ನಿವಾರಣೆಗೆ ಗೋಧಿ ಮತ್ತು ಬೆಲ್ಲವನ್ನು ದಾನ ಕೊಡುವಂಥದ್ದು, ಗೋಧಿ ಮತ್ತು ಬೆಲ್ಲವನ್ನು ಹಸುಗಳಿಗೆ ಕೊಡುವಂಥದ್ದು, ತಿನ್ನಿಸೋ ಅಂಥದ್ದು ಇದನ್ನು ಮಾಡಿದ್ರೆ ಸ್ವಲ್ಪ ದೋಷ ನಿವಾರಣೆ ಆಗ್ತದೆ ಅಂತ.